ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರದ ನೈವೇದ್ಯ ಸಮರ್ಪಣಾ ಸಂಧಿ 31ನೇ ಸಂಧಿಯಲ್ಲಿ, ಹರಿಕಥಾಮೃತ ಸಾರದ 31ನೇ ಸಂಧಿಯಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ. ತಮ್ಮ ಹೆಸರನ್ನು ಜೋರಾಗಿ ಹೇಳಿ. ಹರೇ ಶ್ರೀನಿವಾಸ. ನನ್ನ ಹೆಸರು ವಾಣಿಕಾ ಅಂತ. ಚಿತ್ರದುರ್ಗದ ಪದ್ಮಾ ಭೀಮರಾವ್ ಇದಾರಲ್ಲ, ಅವರ ಮಗಳು. ಅವರು ಅನೇಕ ಏನಂದರೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮಗಳು ನೀವು ಸಾಧನೆ ಮಾಡ್ತಾ ಇರ್ತೀರಾ. ಅದರಲ್ಲಿ ಒಂದು ಯಾವ್ದಾದ್ರು ಹೇಳ್ತೀರಾ? ಈಗ ಸದ್ಯಕ್ಕೆ ಮಾಘ ಮಾಸ ನಡೀತಾ ಇದೆ. ಆದ್ರಿಂದ ನಮ್ಮ ತಾಯಿ ಹೇಳ್ಕೊಟ್ಟ ಹಾಗೆ ಮಾಘ ಮಾಸದ ಮಾಘಗೌರಿ ಮತ್ತು ಮೌನಗೌರಿ ವ್ರತ ಮಾಡ್ತಾ ಇದ್ದೇನೆ. ಅದರಿಂದ ಈಗ ಏನಂದ್ರೆ ನೀವು ಹರಿಕಥಾಮೃತ ಸಾರದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಬಂದಿದ್ದೀರಾ. ಓಕೆ, ವಿಶೇಷ. ಇಲ್ಲಿ ಸಮರ್ಪಣೆ ಮಾಡೋದು ಯಾಕೆಂದ್ರೆ ಇಲ್ಲಿ ದೊಡ್ಡ ಒಂದು ಕ್ಷೇತ್ರ, ಕರಿಗಿರಿ ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀರಾ. ಏನಂದ್ರೆ ನೀವು ಮಾಡ್ತಕ್ಕಂಥ ಸಕಲ ಕಾರ್ಯಗಳು ಕೂಡ ಏನಂದ್ರೆ ಭಗವಂತನಿಗೆ ಸಮರ್ಪಣೆ ಆಗಲಿ, ಪ್ರೀತಿ ಆಗಲಿ, ಅದರಿಂದ ಒಳ್ಳೇದಾಗಲಿ ಅಷ್ಟೇ. ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಮೊದಲನೇ ಪ್ರಶ್ನೆ, ಉಪರಿಚೈಲಪಕ್ಕೆ ಅಭಿಮಾನಿ ಯಾರು? ಉಪರಿಚೈಲಪಕ್ಕೆ ಅಭಿಮಾನಿ ಯಾರು? ಏಕದಂತ. ಮತ್ತೆ ವಿಘ್ನೇಶ್ವರ ಅಂತ ಕೂಡ ಕರೀತಾರೆ ಅಲ್ವಾ? ಏಕದಂತ ಸರಿಯಾದ ಉತ್ತರ. ಉಪರಿಚೈಲಪಕ್ಕೆ ಅಭಿಮಾನಿ ಯಾರು ಅಂದರೆ ವಿಘ್ನೇಶ್ವರ ಅಂತ ಹೇಳಿದ್ರಿ, ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಂಗಾದೇವಿಯ ಸ್ಮರಣೆಯನ್ನು ಯಾವುದರಲ್ಲಿ ಮಾಡಬೇಕು? ಗಂಗಾದೇವಿಯ ಸ್ಮರಣೆಯನ್ನು ಯಾವುದರಲ್ಲಿ ಮಾಡಬೇಕು? ವಿಳೆದೆಲೆಯಲ್ಲಿ ಗಂಗಾದೇವಿಯ ಸ್ಮರಣೆಯನ್ನು ಮಾಡಬೇಕು. ವಿಳೆದೆಲೆಯಲ್ಲಿ. ವಿಶೇಷ ಅಲ್ವಾ ಅದರಲ್ಲಿ? ಹರೇ ಶ್ರೀನಿವಾಸ. ಗಂಗಾದೇವಿಯ ಸ್ಮರಣೆಯನ್ನು ನೋಡ್ರಿ, ವಿಳ್ಯದೆಲೆಯನ್ನು ಮಾಡಬೇಕು. ಪ್ರತಿಯೊಂದು ಇದರಲ್ಲೂ ಕೂಡ ಭಗವದ್ ರೂಪವನ್ನು ಹೇಳ್ಯಾರ. ಒಂದೊಂದರಲ್ಲಿ ಒಂದೊಂದು. ಯಾಕಂದ್ರೆ ನೀವು ಬಂದಿರೋದೇ ಇಲ್ಲಿ ನೈವೇದ್ಯ ಸಮರ್ಪಣೆ, ಎಲ್ಲದರಲ್ಲಿ ಭಗವದ್ ರೂಪ ಮತ್ತು ಚಿಂತಿಸಬೇಕಾದ ರೂಪ ಎಲ್ಲ ಕೂಡ ಹೇಳ್ತಾರೆ. ಅದೇ ರೀತಿ ಭೋಜನದಲ್ಲೂ ಕೂಡ ಬರ್ತದೆ. ಭೋಜನದ ಸ್ವೀಕಾರ ಮಾಡುವಾಗ ಹೆಂಗೆ ಇದು ಮಾಡಬೇಕು, ನೈವೇದ್ಯದಲ್ಲಿ ಸಮರ್ಪಣೆ ಮಾಡುವಾಗ ಹೆಂಗೆ ಮಾಡಬೇಕು, ಬಹಳ ವಿಶೇಷವಾಗಿ ಜಗನ್ನಾಥ ದಾಸರು ಕೊಟ್ಟಿದ್ದಾರೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪರಮಾತ್ಮನು ಜನ್ಮಾದ್ಯಖಿಳ ದೋಷದ ವಿದೂರನು ವಿವರಿಸಿದೆ. ಪರಮಾತ್ಮನು ಜನ್ಮಾದ್ಯಖಿಳ ದೋಷ ವಿದೂರನು ವಿವರಿಸಿದೆ. ಉತ್ಪತ್ತಿ, ಸ್ಥಿತಿ, ಮರಣ, ಈ ಮೂರರಲ್ಲಿ ದೋಷ ದೂರನು ಮತ್ತು ಇನ್ನು ಅನೇಕ ದೋಷಗಳಿಂದಲೂ ದೂರ ಮಾಡಿ. ಇನ್ನೊಂದ್ಸತಿ ಹೇಳ್ಬಿಡಿ. ಉತ್ಪತ್ತಿ, ಸ್ಥಿತಿ, ಮರಣ, ಇನ್ನು ಅನೇಕ ಮೂರು ಮಹಾದೋಷಗಳು. ಯಾಕೆಂದ್ರೆ ಹುಟ್ಟು ಮತ್ತು ಆಕ್ಚುಲಿ ಮುಪ್ಪು ಅಂತ ಹೇಳ್ತಾರೆ. ಅಂದ್ರೆ ನಾವು ಇದು ಮಾಡುವಾಗ ಸ್ಥಿತಿ ಅನ್ನೋದೇ ಒಂದು ಸ್ಥಿತಿಗೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಲ್ವಾ? ಬಂದ ಮೇಲೆ ಸ್ಥಿತಿಗೆ ಬಂದ ಮೇಲೆ ಎಷ್ಟು ಕಷ್ಟಪಡೋದು, ಅದಿಲ್ಲ ಅವನಿಗೆ. ಮರಣ ಇಲ್ಲವೇ ಇಲ್ಲ. ಆಯ್ತಾ? ಈ ಮೂರು ದೋಷಗಳು ಪ್ರಧಾನ ದೋಷಗಳಿಂದ ದೂರನಾಗಿದ್ದಾನೆ. ಅಷ್ಟೇ ಅಲ್ಲದೆ ಅಸ್ವಾತಂತ್ರಾದಿ ಅನೇಕ ದೋಷಗಳು ಯಾವುದೂ ಅವನಿಗಿಲ್ಲ. ಸರ್ವ ದೋಷ ದೂರ ಮತ್ತು ಅನಂತ ಕಲ್ಯಾಣ ಕೂಡ ಪರಿಪೂರ್ಣ ಅಲ್ವಾ? ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆಗೆ ಹೋಗೋಣ. ಕಥೆಯ ನಿರ್ಮಿಸಿ ಪತಿವ್ರತೆಯರ ಬಲು ವ್ರತಗಳ ಕೆಡಿಸಿದೆ ಗೋವಿಂದ. ಕಥೆಯ ನಿರ್ಮಿಸಿ ಪತಿವ್ರತೆಯರ ಬಲು ವ್ರತಗಳ ಕೆಡಿಸಿದೆ ಗೋವಿಂದ. ಜತನದಿಂದ ತ್ರಿಪುರವನರುಹಿ ದೇವತೆಗಳ ಸಲಹಿದೆ ಗೋವಿಂದ. ಪರಮ ಪುರುಷ ಹರಿ ಗೋವಿಂದ, ಕರಿವರದ ನಾರಾಯಣ ಗೋವಿಂದ. ನಾರಾಯಣ 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 ಹರಿ ನಾರಾಯಣ ನಾರಾಯಣ ನಾರಾಯಣ. ಪರಮ ಪುರುಷ ಅಂತ ಹೇಳ್ಬಿಟ್ರು ಅವನ್ನ. ಪರಮ ಪುರುಷ, ಯಾವ ದೋಷಗಳು ಲವಲೇಶವೂ ಇಲ್ಲದಂಥ ಪರಮಾತ್ಮನಾಗಿದ್ದಾನೆ ಅವನು ಅಂತ ಹೇಳಿ ಇಲ್ಲಿ ಜಗನ್ನಾಥದಾಸರು ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ ಪ್ರತಿ ಇದರಲ್ಲೂ ಕೂಡ. ಇನ್ನು ಕೊನೆ ಪ್ರಶ್ನೆ ತಮಗೆ. ಭಾರತೀ ದೇವಿಯವರು ಯಾವುದಕ್ಕೆ ಅಭಿಮಾನಿಯಾಗಿದ್ದಾರೆ? ಭಾರತೀ ದೇವಿಯವರು ಯಾವುದಕ್ಕೆ ಅಭಿಮಾನಿಯಾಗಿದ್ದಾರೆ? ಭಾರತೀ ದೇವಿಯವರು ಪರಮಾನ್ನಕ್ಕೆ ಅಭಿಮಾನಿ. ಸರಿಯಾದ ಉತ್ತರ. ಏನೇ ಮಾಡಲಿ, ಏನೇ ಶುಭ ಕಾರ್ಯ ಮಾಡಲಿ ಪರಮಾನ್ನ ಅಲ್ವಾ? ಪರಮಾನ್ನ ಅಂತಂದ್ರೆ ಅದಕ್ಕೆ ನೋಡ್ರಿ ಹೇಳೋದೇ ಪರಮ ಅನ್ನ. ಅದಕ್ಕೆ ಏನಂದ್ರೆ ಏನೇನು ಮುಖ್ಯವಾಗಿ ಸ್ವೀಟ್ ಅದು, ಅದಕ್ಕೆ ಪರಮಾನ್ನ ಅಂತ ಹೇಳಿ ಅದರಲ್ಲಿ ಭಾರತೀ ದೇವರು ವಿಶೇಷವಾಗಿ ಸನ್ನಿಧಾನ ತಾವು ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಮತ್ತು ಏನಂದ್ರೆ ತಮ್ಮ ಒಂದು ಸಾಧನೆಯನ್ನು ಕೂಡ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿದ್ದಕ್ಕೆ ವಿದ್ಯಾಲಯ ಪರವಾಗಿ ತಮಗೆ ಧನ್ಯವಾದಗಳು.
ನರಸಿಂಹ ಮಂತ್ರವು ಒಂದಿರಲು ಸಾಕು, ದುರಿತ ಕೋಟಿಯ ಕರಿದು ಭಾಗ್ಯವನೇ ಕೊಡುವ. ನರಸಿಂಹ ಮಂತ್ರವು ಒಂದಿರಲು ಸಾಕು, ದುರಿತ ಕೋಟಿಯ ಕರಿದು ಭಾಗ್ಯವನೇ ಕೊಡುವ. ನರಸಿಂಹ ಮಂತ್ರ. ಪೊಂದಿಹೆವು ಹರಿದಾಸ ದೀಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ. ಶ್ರೀರಾಮ ರಕ್ಷೆ ಬಲಭೀಮ ರಕ್ಷೆ, ಶ್ರೀರಾಮ ರಕ್ಷೆ ಬಲಭೀಮ ರಕ್ಷೆ. ಹರಿದಾಸ ಸಂತತಿಯ ರಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ. ಜಗವೆಲ್ಲ ಸತ್ಯ ಪಂಚಭೇದ ನಿತ್ಯ, ಅನಂತ ಜೀವರ ಒಪ್ಪೇವು. ಜಗವೆಲ್ಲ ಸತ್ಯ ಪಂಚಭೇದ ನಿತ್ಯ, ಅನಂತ ಜೀವರ ಒಪ್ಪೇವು. ಆನಂದ ತೀರ್ಥರ ಉಪದೇಶದಂತೆ ಎಂದೆಂದು ನಾವು ನಡೆದೇವು. ಹರಿಹಿರಿಯನೆಂಬ ಹರಿಮೂಲನೆಂಬ ಪವನನ ವಾಣಿಯ ಕೇಳೇವು. ಹರಿಹಿರಿಯನೆಂಬ ಹರಿಮೂಲನೆಂಬ ಪವನನ ವಾಣಿಯ ಕೇಳೇವು. ಅಜ್ಞಾನ ತೊಲಗಿಸಿ ಸುಜ್ಞಾನ ಮೂಡಿಸಿ ಬೆಳಗಿರುವ ಶಾಸ್ತ್ರವ ಸವಿದೇವು. ಭೂಲೋಕದಿಂದ ತ್ರಿಧಾಮ ಸೇರಿಸುವ ಹರಿದಾಸ ದೀಕ್ಷೆ ಹೊಂದೇವು. ಪೊಂದಿಹೆವು ಹರಿದಾಸ ದೀಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ.